ಸಂಸ್ಕಾರ ಅಂದ್ರೆ ಏನು? ಗುಣಾಧಾನಂ ದೋಷ ಅಪನಯನಂ ಇತಿ ಸಂಸ್ಕಾರ ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ಇದನ್ನ ಉದಾಹರಣೆ ಹೇಳ್ತಾ ಇದ್ದಾರೆ. ಸಂಸ್ಕಾರ ಅಂದ್ರೆ ಹೇಗೆ ಅಂತ ಕೇಳಿದ್ರೆ, ನೀವೆಲ್ಲ ರೈತರಿದ್ದೀರಿ, ನಿಮ್ಮ ಮನೆಯಲ್ಲಿ ಒಳ್ಳೆ ಆಕಳು ಇರ್ತದೆ, ಗೋವಿರ್ತದೆ, ಹಾಲು ಕರ್ಕೊಂಡ್ ಬರ್ತೀರಾ. ಈಗ ಏಪ್ರಿಲ್ ತಿಂಗಳು ಬಹಳ ಬಿಸಿ ಇರ್ತದೆ, ಹಾಗೆ ಇಟ್ರೆ ಏನಾಗುತ್ತೆ, ಮಧ್ಯಾಹ್ನ ಹೊತ್ತಿಗೆ ಹಾಲು ಹಾಳಾಗ್ತದೆ. ನಾವೇನ್ ಮಾಡ್ತೇವೆ, ಆ ಹಾಲಿಗೆ ಸಂಸ್ಕಾರ ಕೊಡ್ತೇವೆ, ಚೆನ್ನಾಗಿ ಕಾಯಿಸ್ತೇವೆ, ಅದು ಕೆನೆಗಟ್ಟುತ್ತದೆ. ಕೆನೆಗಟ್ಟಿರ್ತಕ್ಕಂಥ ಹಾಲು ನಿಮ್ಮಲ್ಲಿ ಫ್ರಿಡ್ಜ್ ಇಲ್ಲ ಅಂದ್ರೂ ಕೂಡ ಕನಿಷ್ಠ ಒಂದು ಅರ್ಧ ದಿನ ಒಂದ್ ದಿವಸ ಇರುತ್ತದೆ. ಅಷ್ಟೇ ಅಲ್ಲ, ಸಂಜೆ ಆಯ್ತು, ಇನ್ನೂ ತುಂಬಾ ಹಾಲು ನಿಮ್ಮಲ್ಲಿ ಉಳಿದಿದೆ, ನೀವೇನ್ ಮಾಡ್ತೀರಾ, ಆ ಹಾಲಿಗೆ ಹೆಪ್ಪಾಕ್ತೀರಾ, ಮರುದಿನ ಬೆಳಗ್ಗೆ ಮೊಸರಾಗುತ್ತದು, ಮೊಸರನ್ನ ಉಪಯೋಗಿಸ್ತೀರಾ, ಮೊಸರು ಉಳಿತದೆ ನಿಮ್ಮ ಮನೆಯಲ್ಲಿ. ಮತ್ತೇನ್ ಮಾಡ್ತೀರಾ ಅಂತ ಕೇಳಿದ್ರೆ, ಅದನ್ನ ಕಡಿತೀರಾ, ಬೆಣ್ಣೆ ಬರ್ತದೆ, ಆ ಬೆಣ್ಣೆನ ಉಪಯೋಗಿಸ್ತೀರಾ. ಬೆಣ್ಣೆ ಚೆನ್ನಾಗಿ ತೊಳಿತಾ ಇದ್ರೆ ಸುಮಾರು 1 ತಿಂಗಳು ಬೇಕಾದ್ರೆ ಹಾಗೆ ಇಡಬಹುದು. ದಿವಸ ತೊಳೆದು ನೀರು ಚೇಂಜ್ ಮಾಡ್ತಾ ಇದ್ರೆ ಬೆಣ್ಣೆನ ಉಳಿತದೆ. ಕೊನೆಗೆ ನೀವು ಅದನ್ನ ಕಾಯಿಸ್ತೀರಾ, ಒಳ್ಳೆ ರೀತಿ ಘಮಘಮ ಅಂತ ಹೇಳ್ತಕ್ಕಂತಹ ತುಪ್ಪವಾಗಿ ಅದು ಮಾರ್ಪಡ್ತದೆ. ಇಟ್ ವಿಲ್ ರೀಚ್ ಇಟ್ಸ್ ಫೈನಲ್ ಸ್ಟೇಜ್. ನೋಡಿ, ಅರ್ಧ ಗಂಟೆ ಇಟ್ಟರೆ ಕೆಟ್ಟ ಹೋಗ್ತಕ್ಕಂತ ಹಾಲಿಗೆ ಸಂಸ್ಕಾರವನ್ನ ಕೊಟ್ಟು 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 ನಾವು 2 ವರ್ಷ ಇಡಬಹುದು. ತುಪ್ಪವನ್ನು ಚೆನ್ನಾಗಿ ಕಾಯಿಸಿ ಸೀಲ್ ಮಾಡಿ ಅದನ್ನ ಇಟ್ಟರೆ 2 ವರ್ಷಗಳ ಕಾಲ ತುಪ್ಪವನ್ನು ಇಡಬಹುದು. ದಿಸ್ ಇಸ್ ಸಂಸ್ಕಾರ. ದಿಸ್ ಇಸ್ ದ ಗ್ರೇಟೆಸ್ಟ್ ಆಫ್ ಸಂಸ್ಕಾರ. ಇದು ಸಂಸ್ಕಾರದ ಮಹತ್ವ.